ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಕ್ಷಣಗಣನೆ ಆರಂಭ ಆಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ, ಸೋಮವಾರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ 99% ಖಚಿತ. ಈಗ ಹೊಸ ಮಂತ್ರಿಗಳ ಹೆಸರು ಬಹುತೇಕ ಅಂತಿಮ ಆಗಿದೆ. ನಿನ್ನೆ ಕೂಡ ಒಂದು ಮೀಟಿಂಗ್ ಆಯಿತು. ಹೊಸ ಪಟ್ಟಿಯಲ್ಲಿ ಅಚ್ಚರಿಯ ಹೆಸರುಗಳಿರುವಂತಹ ಸಾಧ್ಯತೆ ಇದೆ. ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ನಡೆಯಿತು ಮತ್ತೊಂದು ಸಭೆ. ದೆಹಲಿಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಮಹತ್ವದ ಮೀಟಿಂಗ್ ಆಗಿದೆ. ಅದರಲ್ಲಿ ರಾಹುಲ್ ಗಾಂಧಿ ಇದ್ರು, ಮಲ್ಲಿಕಾರ್ಜುನ್ ಖರ್ಗೆ ಇದ್ರು, ಕೆ.ಸಿ. ವೇಣುಗೋಪಾಲ್ ಇದ್ರು, ರಣದೀಪ್ ಸುರ್ಜೇವಾಲಾ ಇದ್ರು. ಮತ್ತೊಂದು ಸುತ್ತಿನ ಮೀಟಿಂಗ್ ಆಗಿದೆ. ಈ ಮೀಟಿಂಗ್ನಲ್ಲಿ ಹೆಸರುಗಳು ಫೈನಲ್ ಆಗಿದೆ. ಭಾನುವಾರ ಕೆ.ಸಿ. ವೇಣುಗೋಪಾಲ್ ಕರ್ನಾಟಕಕ್ಕೆ ಬರ್ತಾರೆ. ಅವರೊಂದಿಗೆ ಆ ಲಕೋಟೆಯೂ ಕೂಡ ಬರುತ್ತೆ. ಯಾರು ಮಂತ್ರಿ ಆಗ್ತಾರೆ ಅನ್ನೋ ಲಿಸ್ಟ್ ಬರುತ್ತೆ, ಪಟ್ಟಿ ಬರುತ್ತೆ. ವೇಣುಗೋಪಾಲ್ ಅವರ ಕರ್ನಾಟಕದ ವಿಸಿಟ್ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಅವರು ಭಾನುವಾರ ಬರ್ತಾರೆ. ಸೋಮವಾರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೆಯಬಹುದು. ಮುಖ್ಯಮಂತ್ರಿಗಳು ಕೊಟ್ಟಿರೋ ಮಾಹಿತಿ ಪ್ರಕಾರ ಚಾನ್ಸಸ್ 99%, 99%. ಎಲ್ಲಾದರೂ ಕೊನೆಯ ಕ್ಷಣದಲ್ಲಿ ಏನಾದರೂ ಆದರೆ 1% ಅದನ್ನು ಬಿಟ್ಟುಬಿಟ್ರೆ 99% ಆಗೇ ಆಗುತ್ತೆ ಅಂತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ. ನಾನು ರಾಜಭವನಕ್ಕೂ ಕೂಡ, ಅಂದರೆ ಲೋಕಭವನಕ್ಕೂ ಕೂಡ ತಿಳಿಸಿದ್ದೀನಿ ಸಿದ್ಧತೆಯ ವಿಚಾರಕ್ಕೆ ಸಂಬಂಧಿಸಿದಂತೆ ಅಂತ. ಸೊ ಕೊನೆಯ ಕ್ಷಣದಲ್ಲಿ ಏನಾದರೂ ಅಚ್ಚರಿಗಳಾಗತ್ತಾ, ಬದಲಾವಣೆಗಳಾಗತ್ತಾ, ಪಟ್ಟಿಯಲ್ಲಿ ಬದಲಾವಣೆ ಆಗತ್ತಾ? ಇವತ್ತೊಂದಿನ ಸಮಯ. ನಾಳೆ ಪಟ್ಟಿಯೊಂದಿಗೆ ವೇಣುಗೋಪಾಲ್ ಕರ್ನಾಟಕಕ್ಕೆ ಬರ್ತಾರೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಕ್ಷಣಗಣನೆ ಆರಂಭ ಆಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ, ಸೋಮವಾರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ 99% ಖಚಿತ. ಈಗ ಹೊಸ ಮಂತ್ರಿಗಳ ಹೆಸರು ಬಹುತೇಕ ಅಂತಿಮ ಆಗಿದೆ. ನಿನ್ನೆ ಕೂಡ ಒಂದು ಮೀಟಿಂಗ್ ಆಯಿತು. ಹೊಸ ಪಟ್ಟಿಯಲ್ಲಿ ಅಚ್ಚರಿಯ ಹೆಸರುಗಳಿರುವಂತಹ ಸಾಧ್ಯತೆ ಇದೆ. ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ನಡೆಯಿತು ಮತ್ತೊಂದು ಸಭೆ. ದೆಹಲಿಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಮಹತ್ವದ ಮೀಟಿಂಗ್ ಆಗಿದೆ. ಅದರಲ್ಲಿ ರಾಹುಲ್ ಗಾಂಧಿ ಇದ್ರು, ಮಲ್ಲಿಕಾರ್ಜುನ್ ಖರ್ಗೆ ಇದ್ರು, ಕೆ.ಸಿ. ವೇಣುಗೋಪಾಲ್ ಇದ್ರು, ರಣದೀಪ್ ಸುರ್ಜೇವಾಲಾ ಇದ್ರು. ಮತ್ತೊಂದು ಸುತ್ತಿನ ಮೀಟಿಂಗ್ ಆಗಿದೆ. ಈ ಮೀಟಿಂಗ್ನಲ್ಲಿ ಹೆಸರುಗಳು ಫೈನಲ್ ಆಗಿದೆ. ಭಾನುವಾರ ಕೆ.ಸಿ. ವೇಣುಗೋಪಾಲ್ ಕರ್ನಾಟಕಕ್ಕೆ ಬರ್ತಾರೆ. ಅವರೊಂದಿಗೆ ಆ ಲಕೋಟೆಯೂ ಕೂಡ ಬರುತ್ತೆ. ಯಾರು ಮಂತ್ರಿ ಆಗ್ತಾರೆ ಅನ್ನೋ ಲಿಸ್ಟ್ ಬರುತ್ತೆ, ಪಟ್ಟಿ ಬರುತ್ತೆ. ವೇಣುಗೋಪಾಲ್ ಅವರ ಕರ್ನಾಟಕದ ವಿಸಿಟ್ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಅವರು ಭಾನುವಾರ ಬರ್ತಾರೆ. ಸೋಮವಾರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೆಯಬಹುದು. ಮುಖ್ಯಮಂತ್ರಿಗಳು ಕೊಟ್ಟಿರೋ ಮಾಹಿತಿ ಪ್ರಕಾರ ಚಾನ್ಸಸ್ 99%, 99%. ಎಲ್ಲಾದರೂ ಕೊನೆಯ ಕ್ಷಣದಲ್ಲಿ ಏನಾದರೂ ಆದರೆ 1% ಅದನ್ನು ಬಿಟ್ಟುಬಿಟ್ರೆ 99% ಆಗೇ ಆಗುತ್ತೆ ಅಂತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ. ನಾನು ರಾಜಭವನಕ್ಕೂ ಕೂಡ, ಅಂದರೆ ಲೋಕಭವನಕ್ಕೂ ಕೂಡ ತಿಳಿಸಿದ್ದೀನಿ ಸಿದ್ಧತೆಯ ವಿಚಾರಕ್ಕೆ ಸಂಬಂಧಿಸಿದಂತೆ ಅಂತ. ಸೊ ಕೊನೆಯ ಕ್ಷಣದಲ್ಲಿ ಏನಾದರೂ ಅಚ್ಚರಿಗಳಾಗತ್ತಾ, ಬದಲಾವಣೆಗಳಾಗತ್ತಾ, ಪಟ್ಟಿಯಲ್ಲಿ ಬದಲಾವಣೆ ಆಗತ್ತಾ? ಇವತ್ತೊಂದಿನ ಸಮಯ. ನಾಳೆ ಪಟ್ಟಿಯೊಂದಿಗೆ ವೇಣುಗೋಪಾಲ್ ಕರ್ನಾಟಕಕ್ಕೆ ಬರ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.